ಅತಿಥಿ ಮಾನ್ಯರು, ಈಗ ಮೊದಲನೇದಾಗಿ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತೆ. ನಮ್ಮ ಸಮಿತಿಯ ಅವರು ಕೂಡ ವೇದಿಕೆಯನ್ನು ಅಲಂಕರಿಸುವ ಕೇಳಿಕೊಳ್ತಾರೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಶುಭಾಶಯ. ಈಗ ನಮ್ಮ ಜಿಲ್ಲೆಯ ಎಲ್ಲರಿಗೆ ಬರಬೇಕು. ನನ್ನ ಹೆಸರನ್ನು ಈಗ ನಮೂದಿಸ್ತೀನಿ. ನಮ್ಮ ಶಿವಮೊಗ್ಗ ತಾಲೂಕಿನ ಶಿವೋಪನಾಯಕ ಯು ಅಧ್ಯಕ್ಷರು, ಹಾಗೆಯೇ ಓಂಕಾರಪ್ಪ ಟಿ.ಬಿ. ಸ್ವರ್ಭ ಅಧ್ಯಕ್ಷರು, ಉಮೇಶ್ ಬಿ.ಎಲ್. ತೀರ್ಥಹಳ್ಳಿ ಅಧ್ಯಕ್ಷರು, ಉದಯ್ ಟಿ.ಎಸ್. ಹೊಸನಗರ ಅಧ್ಯಕ್ಷರು, ಡಾಕ್ಟರ್ ಪ್ರಕಾಶ್ ಜಿ. ಶಿಕಾರಿಪುರ ತಾಲೂಕಿನ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕು ಕೇಳ್ಕೊಳ್ತಾರೆ. ಈಗ ಶ್ರೀಯುತ ಅಶೋಕ್ ಎಚ್. ನಿವೃತ್ತ ಶಿಕ್ಷಕರು, ಸ್ವರ್ಭ. ಆನಂದದಿಂದ ನಾವು ಸ್ವಾಗತವನ್ನು ಗೈಯುವೆವೋ, ಆನಂದದಿಂದ ನಾವು ಸ್ವಾಗತವನ್ನು ಗೈಯುವೆವೋ. ನಿವೃತ್ತ ನೌಕರರು ನಾವು ಸ್ವಾಗತ ಕೋರುವೆವೋ, ನಿವೃತ್ತ ನೌಕರರು ನಾವು ಸ್ವಾಗತ ಬಯಸುವೆವೋ. ಆನಂದದಿಂದ ನಾವು ಸ್ವಾಗತವನ್ನು ಗೈಯುವೆವೋ, ಸ್ವಾಗತವನ್ನು ಗೈಯುವೆವೋ. ಬೇಡರ ಕಣ್ಣಪ್ಪ ವಾಲ್ಮೀಕಿ ಮಹರ್ಷಿ ನೆನೆಯುತ್ತ ಸ್ವಾಗತ ಬಯಸುವೆವೋ ನಾವು ನಿವೃತ್ತ ನೌಕರರು, ಸ್ವಾಗತ ಕೋರುವೆವೋ ನಾವು ಮತಕರಿ ನಾಯಕರು. ಎಲ್ರಿಗೂ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಶಿವಮೊಗ್ಗ ಈ ದಿನ ಜಿಲ್ಲಾ ಮಟ್ಟದ ನೌಕರರ ಸಮಾವೇಶ ಹಾಗೂ ಜಿಲ್ಲಾ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅಂಬೇಡ್ಕರ್ ಭವನದ ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಪರಮಪೂಜ್ಯ ಶ್ರೀ 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 ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಇವರನ್ನು ಕೇಳ್ಕೊಂಡಿದ್ವಿ. ಆದರೆ ಅವರು ಅನ್ಯ ಕಾರಣದಿಂದ ಆಗಮಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಅವರು ಶುಭವನ್ನು ಕೋರಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಶುಭ ಹಾರೈಕೆಗಳೊಂದಿಗೆ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಎಂ.ಎಚ್. ಮಲ್ಲಿಕಾರ್ಜುನ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಯಾರು ಮಾಡಬೇಕು ಅಂತ ಹೇಳಿ ನಾವು ಸಂಘದಲ್ಲಿ ಆಲೋಚನೆ ಮಾಡಿಕೊಂಡಾಗ ಸಮುದಾಯದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಕಾಳಜಿಯುಳ್ಳಂತಹ ಗೌರವಾನ್ವಿತ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಶ್ರೀಯುತ ಹೇಮಂತ್ ಎನ್ IAS ಆಫೀಸರ್ಸ್ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅನೇಕ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿಯ ಮೇಷ್ಟ್ರು ಅಂತ ಹೇಳಿದ್ರೆ ನಮ್ಮ ಪ್ರಶಾಂತ್ ನಾಯ್ಕ ಮೇಷ್ಟ್ರು. ಅವ್ರ ಉಪನ್ಯಾಸವನ್ನ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಕೃತಜ್ಞರಾಗಿದ್ದೇವೆ. ಅವರಿಗೆ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವಿಶೇಷತೆ ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡ ನೌಕರರ ಒಂದು ಸಂಘದ ಒಂದು ಸಮಾವೇಶ ಜೊತೆಗೆ ನಮ್ಮ ನೂತನ ಸಂಘದ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ವೇದಿಕೆಯ ಮೇಲೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಎಂ.ಎಚ್. ಮಲ್ಲಿಕಾರ್ಜುನ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಹೇಮಂತ್ ಸರ್ ಅವರೇ,
ಎಲ್ಲ ಪ್ರಯತ್ನ ಪಡ್ತಾ ಇರುವ ಸಹೋದರ ಜಗದೀಶ್ ಮೂರ್ತಿ ಅವರೇ ಮತ್ತು ಇತರ ಎಲ್ಲ ಸಹೃದಯ ಬಂಧುಗಳೇ, ಸ್ನೇಹಿತರೆ, ಇವತ್ತು ಇದನ್ನು ಒಂದು ಹೊಸದಾದಂಥ ಪ್ರಯತ್ನ ಅಂತ ಅಂದ್ಕೊಳ್ಳುವಾಗಲೂ ಈ ಹಿಂದೆ ಈ ಪ್ರಯತ್ನಗಳನ್ನ ಮಾಡಿದ ಹಿರಿಯರ ಮುಂದೆ ಕೂತಿದ್ದಾರೆ. ನಾವೆಲ್ಲ ಕಳೆದ 20-25 ವರ್ಷಗಳ ಹಿಂದೆ ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ಇಲ್ಲಿ ಈ ಥರದ್ದೊಂದು ಕಾರ್ಯಚಟುವಟಿಕೆ ನಡೆಸಬೇಕು ಅನ್ನುವಂಥ ಆಸಕ್ತಿಯನ್ನು ಹೊತ್ತವರು ಹೇಳಿ ಗಸ್ತಿಯವರು ಕೂಡ ಹೋದರು. ಅದಾದ ಮೇಲೆ ವಾಲ್ಮೀಕಿ ಎಂದು ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ದು. ಈಗ ಅದು ಪುನರ್ ಮನನಗೊಳ್ಳುವ ಪ್ರಯತ್ನವಾಗಿದೆ. ಈ ಕಾರ್ಯಕ್ರಮ ಅಥವಾ ಈ ಥರದ ಸಂಘಟನೆಗಳು ಯಾಕೆ ಬೇಕು? ನನ್ನ ಜೊತೆಗೆ ಮಾತನಾಡುವಾಗ ಒಂದಷ್ಟು ಜನ ಪದಾಧಿಕಾರಿಗಳು ಏನನ್ನು ಕುರಿತು ಮಾತನಾಡಬೇಕು ಅನ್ನುವಂಥದ್ದನ್ನು ಒಂದಿಷ್ಟು ಚರ್ಚೆ ಮಾಡಿದ್ವಿ. ನಾವು ಕಳೆದ 6 ತಿಂಗಳಿಂದ ನಾವು ಜಗದೀಶ್ ಮೂರ್ತಿ ಅವರಿಗಿದ್ದಾರೆ, ಮೈಸೂರಿನ ಕೆಲವು ಬಂಧುಗಳಿಗಿದ್ದಾರೆ, ಸುಮಾರು 1-1.5 ವರ್ಷಗಳ ಸತತ ಪ್ರಯತ್ನ ಮಾಡಿ ಮೈಸೂರಿನಲ್ಲೊಂದು ಟ್ರಸ್ಟನ್ನು ಮೊನ್ನೆ ನಾವು ರಿಜಿಸ್ಟರ್ ಮಾಡಿದ್ವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ಎಕರೆ ಜಮೀನನ್ನು ಕೂಡ ನಮಗೆ ಜಾರಿ. ನಮ್ಮ ಉದ್ದೇಶ ಇದ್ದದ್ದು ಏನು ಅಂತಂದರೆ, ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಕೊಡಗು, ನಾವು ಏನನ್ನು ಪ್ರಾಂತ್ಯ ಅಂತ ಕರಿತೀವಿ, ಹೆಚ್ಚು ಕಡಿಮೆ 5.5-6 ಲಕ್ಷ ಜನಸಂಖ್ಯೆ ನಾಯಕರಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನಾವು 50 ಲಕ್ಷಕ್ಕಿಂತ ಜಾಸ್ತಿ ಇದ್ದೀವಿ. ನಾವು ಪದೇ ಇಲ್ಲಿ ಮಾತಾಡುವಾಗ ಯಾರೋ ಬಲಾಢ್ಯರಿದ್ದಾರೆ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಯಾಕೆ ಟೈಮ್ ವೇಸ್ಟ್ ಮಾಡೋದು, ನಾವು ಬಲಾಢ್ಯರೇ ಅನ್ನೋದ್ರಿಂದಲೇ ಶುರು ಮಾಡಿ ಎಷ್ಟು ಜನ ಸೇರ್ತಾರೆ ಅಂದ್ಕೊಂಡು ಮುಂದಿನ ಫಂಕ್ಷನ್ಗೆ ಹೋಗೋಣ ಅನ್ನೋ ಜನನೂ ಇರ್ತಾರೆ. ಹಾಗಾಗಿ ಇಲ್ಲಿ 200 ಜನದಲ್ಲಿ ಕೆಲವು ಫ್ಯಾಮಿಲಿಗಳು ಮಾತ್ರ ಬಂದಿವೆ. ಈ 200 ಜನದ ಎಲ್ಲ ಫ್ಯಾಮಿಲಿಗಳು ಬಂದಿದ್ರೆ 400 ಜನ ಆಗ್ತಿದ್ವಿ ಅಲ್ವಾ, ಅದೇನು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಯೋಜನೆ ಅನ್ನೋದನ್ನು ಹೇಗೆ ನಾವು ರೂಪುಗೊಳಿಸ್ತೀವಿ ಅನ್ನೋದರ ಮೇಲೆ ನಾವು ರೂಪುಗೊಳ್ಳಬೇಕಾದ್ದು ಒಂದಿದೆ. ದಯವಿಟ್ಟು ಇದು ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳ ಒಂದು ಸಮಿತಿನೂ ಹೌದು ಮತ್ತು ಆ ಥರದೊಂದು ಸಂಘನೂ ಹೌದು. ಆತಂಕಗಳನ್ನು ಪಡಬೇಡಿ. ಮತ್ತು ನಮಗೆ ಭಯ ಹುಟ್ಟಿಸುವ ಹಾಗೆ ನಮ್ಮ ಪಕ್ಕದಲ್ಲೇ ಕೃತಕ ಬುದ್ಧಿಮತ್ತೆ ಕೂಡ ಕಾಣಿಸ್ಕೊಳ್ತಾ ಇದೆ. ಸುಮಾರು ಆಪರೇಷನ್ಗಳನ್ನು ಇವತ್ತು ನಾವು ಯಂತ್ರಗಳ ಮೂಲಕ, ರೋಬೋಟ್ಗಳ ಮೂಲಕ ಮಾಡಿಸ್ತಿದ್ದೀವಿ. ನಾಳೆ ಔಷಧಿಗಳನ್ನು ಕೂಡ ಎಲ್ಲವನ್ನು ತಯಾರು ಮಾಡೋಕ್ಕೆ ಇವೆಲ್ಲವೂ ಬಂದುಬಿಟ್ಟು ಕೊನೆಗೆ ಈ ಕೃತಕ ಬುದ್ಧಿಮತ್ತೆಯಿಂದ ಏನನ್ನಾದರೂ ಮಾಡ್ಕೊಳ್ಳೋ ಕಾಲಕ್ಕೂ ನಾಳೆ ಹಾಗಿದ್ರೆ ನಮ್ಮ ಮಕ್ಕಳ ದಿನಗಳು ಯಾವುದಾಗಿರಬೇಕು ಅಂತ ಯೋಚನೆ ಮಾಡುವಂಥ ತುರ್ತು ನಮ್ಮ ಎದುರುಗಡೆ ಇದೆ.